ಅರೆ ಇದೇನಪ್ಪ, ಇಷ್ಟು ವರ್ಷದಿಂದ ರಂಗೋಲಿ ಕಾಣದೆ ಇನ್ನೆಲ್ಲ ಬರಡಾಗ್ ಹೋಗ್ಬಿಟ್ಟಿತ್ತು. ಯಾರು ಇಷ್ಟನ ರಂಗೋಲಿ ಇಟ್ಟಿರೋದು? ಏನಪ್ಪ, ಬಾಗಿಲು ತೆಗೆದೇ ದೇವಸ್ಥಾನಕ್ಕೆ ಬಂದ್ಬಿಟ್ರಾ? ತಪ್ಪಿಸ್ಕೊಳಕ ನೋಡ್ತೀಯಾ? ಎಷ್ಟು ದಿವಸದಿಂದ ನಡೀತಾ ಇದೆ ವ್ಯವಹಾರ ನೀವು? ಬೆಂಡೆತ್ತಿ ಬೋಟಿ ತೆಗೆದು ಬಿಡ್ತೀನಿ. ನೀನಾ? ನಾನೇ. ಪ್ರತಾಪ್, ಯಾರೋ ಇವಳು? ಹೇಳ, ಇವಳು ಯಾರು ಅಂತ ಅಪ್ಪನಿಗೆ ಬಿಡಿಸಿ ಹೇಳು. ನಿನ್ ಪರಿಚಯ ಅಂದ್ರೆ ಅಪ್ಪ ಒಂಥರ ಶಿಷ್ಯಳಿದ್ದಾಗೆ. ಪ್ರತಿದಿನ ಗ್ಯಾರೇಜಿಗೆ ಬರ್ತಾಳೆ, ಡ್ರೈವಿಂಗು, ಮೆಕ್ಯಾನಿಸಮು ಹೀಗೆ ಎಲ್ಲ ಕಲ್ತ್ಕೊತಾರೆ. ಹೌದು ಸರ್, ಇವರು ಟ್ರೈನಿಂಗ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾತ್ರಲ್ಲಿ? ಅದೇ ಸರ್, ಲವ್ ಮಾಡಿದ್ರೆ. ಲವ್? ಅದೇ ಸರ್, ಕಾರ್ ಗಂಡ ಹೇಗ್ ಲವ್ ಮಾಡೋದು, ಅದ್ರ ಜೊತೆ ಹೇಗ್ ಪಳಗೋದು, ಹೇಗ್ ಸ್ಮೂತ್ ಆಗಿ ಗಾಡಿಗಳನ್ನ ಓಡಿಸೋದು ಅಂತ ಟ್ರೈನಿಂಗ್ ಕೊಟ್ಟಿದ್ರು. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಅದಕ್ಕೆ ಹೀಗ ಬರೋದು? ಅಷ್ಟೇ ಅಲ್ಲ ಸರ್, ಇವತ್ ನಿಮ್ ತಂದೆ ಹುಟ್ಟಿದಬ್ಬ ಅಲ್ವಾ, ವಿಶ್ ಮಾಡೋಣ ಅಂತ ಬಂದೆ. ಹೆಂಡತಿ ಕಿಲದ್ ಮನೆ ಅಂತ ನನಗ್ ಬಂದ ಹಾಗೆ ಒಂದಿಷ್ಟು ಸಿಹಿ ಅಡಿಗೆನೂ ಮಾಡ್ದೆ. ಹಾಗೆ ಮನೆ ಮುಂದೆ ಬಿಕೋ ಅಂತಿತ್ತ, ಅದಕ್ಕೆ ಸ್ವಲ್ಪ ರಂಗೋಲಿನೂ ಹಾಕ್ದೆ. ತಪ್ಪ ಸರ್? ತಪ್ಪು ಗಿಪ್ಪು ಅಂತ ನಿಂತ್ಕೋಬೇಡ, ಬಂದ್ ಕೆಲ್ಸ ಆಯ್ತಲ್ಲ, ಕಳಿಸ್ಕೋ. ಔಟ್ 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 ಔಟ್. ನಾನು ಹೋಗೋಲ್ಲ. ನೀವ್ ಆ ಕ್ಯಾಂಡ್ ಹಚ್ಚಿ ಕೇಕ್ ಕಟ್ ಮಾಡಿದ್ರೆ ನಾನು ಹೊರಟೋಗ್ತೀನಿ. ದಯವಿಟ್ಟು ಇವ್ರಿಗೆ ಹೇಳಿ ಮಾವಯ್ಯ. ಮಾವಯ್ಯ ಏನೋ? ಪ್ರತಾಪ್ ಮಾವಯ್ಯ ಅದೇನು ಅಂದ್ರೆ ಇಂಗ್ಲಿಷ್ ನಲ್ಲಿ ಯಾರನ್ನಾದ್ರೂ ನೋಡಿದ ತಕ್ಷಣ ಅಂಕಲ್ ಅಂಕಲ್ ಅಂತ ಕರೆಯಲ್ವಾ, ಹಾಗೆ ಇವ್ರು ನೋಡಿದ ತಕ್ಷಣ ಇವಳು ಮಾವಯ್ಯ ಅಂತ ಕರೆದ್ಬಿಟ್ಟು. ಹೌದು ಮಾವ, ಇವ್ರು ಕರೆಕ್ಟ್ ಆಗಿ ಹೇಳಿದ್ರು. ಇವರು ಯಾರು? ನೀವೇ. ನಿಮ್ಮನ್ ಮಾತ್ರ ನಾನು ಹಾಗೆ ಕರೆಯೋದು. ಅಪ್ಪಯ್ಯ ಇದ್ದಾರೆ, ಸ್ವಲ್ಪ ದೂರ ನಿಲ್ಲು. ಹಂಗ್ಯಾಕ್ರೆ ಜಿಗಿಡ್ತೀರಾ? ಹಿರಿಯರ್ ಎದುರಿಗೆ ಬಂದ್ರೆ ಮಾವಯ್ಯ ಅಂತ ಕರೆಯೋ ಅಭ್ಯಾಸ ನಿನಗೆ, ಹಾಗೆ ಪ್ರಾಯದ ಹುಡುಗಿರ ಪಕ್ಕದಲ್ಲಿ ಇದ್ರೆ ಜಿಗಟೋ ಅಭ್ಯಾಸ ಅವನಿಗೆ, ಅಲ್ವೇನಾ? ಅಪ್ಪ ನೀವು ಬನ್ನಿಪ್ಪ, ಕೇಕು ಕಟ್ಟು ಕ್ಯಾಂಡಲ್. ಹಾಗಿರ್ಲಿ. ಈ ಹುಡುಗಿ ಯಾರು? ನೀನೇನ್ ಹೆದರ್ಕೋಬೇಡ, ಅವಳು ನಮ್ ತಂಗಿ ಇದ್ದಾಗೆ, ಹೆಸರು ತುಳಸಿ ಅಂತ. ಓಹೋ. ಅಪ್ಪ ಬನ್ನಿ ಬನ್ನಿ. ಹಾ, ಕೇಕು. ಎಸ್ ಅಶೋಕ್ ಅಣ್ಣ, ನಿನಗ್ ಫೋನು. ಯಾರದ್ದು? ನಿನ್ನ ಹಲ್ಮುರಿ. ಯಾರ್ದ? ವುಡ್ ಬಿ ಮೇಮ್ಸಾ ಬುಲಾವ್ ಮುಂದೆ. ಲಾವಣ್ಯ, ಏನ್ ಸಮಾಚಾರ? ಲಾವಣ್ಯ, ಏನ್ ಸಮಾಚಾರ? ನಿನ್ನೆ ನಿಮ್ ತಂದೆ ನಮ್ ತಂದೆ ಹತ್ರ ನಮ್ಮಿಬ್ಬರು ವಿಷಯ ಮಾತಾಡದಂತೆ. ಅದಕ್ಕೆ ಈ ಅಮ್ಮನವರು 500 ಹತ್ರ ಮಾತಾಡ್ಬೇಕು. ಎಲ್ಲಿಗೆ ಬರ್ಬೇಕು? ಎಲ್ಲಿಗೆ ಬರ್ಬೇಕಂತ? ಪಾರ್ಕ್ ಹತ್ರ ವೇಟ್ ಮಾಡ್ತಿರ್ತೀನಿ. ಓಕೆ, ಬರ್ತೀನಿ. ಖಂಡಿತ ನಾನು ಖಂಡಿತ ಬರ್ತೀನಿ. ಯಾರ್ದ ಫೋನು? ಅಪ್ಪ, ಅದು ಕಮಿಷನರ್ದಪ್ಪ. ಏನಂತೆ? ಗಾಬರಿ ಆಗ್ಬೇಡಿ, ಅವರು ನನ್ನ ಪಾರ್ಕ್ ಬರ ಹೇಳಿದ್ದಾರೆ. ಬರ್ತೀನಿ. ಬಾಮ ತುಳಸಿ, ಅಡಿಗೆ ಮನೆ ತೋರಿಸ್ತೇನೆ. ನೀನ್ ಇಲ್ಲಿಗೆ ಯಾಕೆ ಬಂದೆ? ಒಂದೇ ಒಂದು ಲಬ್ಗೆಟ ಬರ್ಬೇಕು. ಹಾಕ್ತೀನಿ ನೋಡು, ನಮ್ಮ ಅಪ್ಪರ ಬಗ್ಗೆ ಏನಿದೆ ಹುಡುಗಾಟ. ಸರಿ, ಹಾಗಾದ್ರೆ ನಾನ್ ಪಾರ್ಕಲ್ಲಿ ಕಾದಿರ್ತೀನಿ. ರಾಜ, ನೀನ್ ಬರೋವರೆಗೂ ನನ್ನ ಹೃದಯ ಡಬ್ ಡಬ್ ಅನ್ನಲ್ಲ, ಲವ್ ಲವ್ ಅಂತಿರುತ್ತೆ. ಎಲ್ಲಿ ಲಾವಣ್ಯ ಕಾಣಿಸ್ತಾನೆ ಇಲ್ವಲ್ಲ? ಪ್ರತಾಪ್, ಹೌದು ನಾನು. ಅದ್ಯಾವ್ದೋ ಕಾರು ರಿಪೇರಿಗೆ ಬಂದಿದೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನ್ ಬಂದೆ. ಹೌದು, ನೀನೇನ್ ಇಲ್ಲಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ? ಅದು ಒಬ್ಳು ಕಳ್ಳಿ ಅಲ್ಲಲ್ಲ, ಕಳ್ಳ ಓಡಾಡ್ತಿದ್ದಾನಂತ ಆಗ್ಲೇ ಫೋನ್ ಮಾಡಿದ್ರಲ್ಲ ಕಮಿಷನರ್. ಕಳ್ಳನ ಕುಳ್ಳನ? ಕಳ್ಳಪ್ಪ. ಕಳ್ಳ ಓಡಾಡ್ತಾ ಇದ್ದಾನಂತ ಸುದ್ದಿ ಬಂತು, ಕಮಿಷನರ್ ಹೇಳಿದ್ರು. ಯಾವ ಕಮಿಷನರ್? ಅದೇ ಆಗ್ಲೇ ಫೋನ್ ಮಾಡಿದ್ರಲ್ಲ. ಒಳಗಡೆ ಹಾಕೋಣ ಅಂತ ಬಂದ್ಬಿಟ್ಟಿದ್ದೀನಿ. ವೆರಿ ಗುಡ್ ವೆರಿ ಗುಡ್. ನಾನು ಬಂದ್ ಕೆಲಸ ನಾನ್ ನೋಡ್ಕೋತೀನಿ, ನೀನ್ ಬಂದ್ ಕೆಲಸ ನೀನ್ ನೋಡ್ಕೋ. ಮತ್ತೆ ಕ್ಲಾಶ್ ಬೇಡ. ಸಾರಿ. ಈಗ್ಲೇನೆ. ಹಲೋ. ಓಹೋ, ನೀವೇನಾ ನಮ್ಮ ಮಣ್ಣ ಹಿಡಿಯೋಕ್ ಬಂದ್ರು ಕಳ್ಳಿ? ನೀವೇನಾ ನಮ್ ಪ್ರತಾಪ್ ರಿಪೇರಿ ಮಾಡ್ಬೇಕಾಗಿರೋ ಕಾರು? ಕಳ್ಳಿ? ನಾನಾ? ಕಾರು ನಾನಾ?
ಸಿಗೋವರೆಗೂ ಎಲ್ರು ಮಳ್ರೆ, ಸಿಕ್ಕದ್ಮೇಲೆ ಎಲ್ರು ಕಳ್ರೆ. ಕಾಣಿಸ್ದೇ ಇದ್ರೆ ಕಾರು, ನಮ್ಮೋನ್ ಕಣ್ಣಿಗೆ ಬಿದ್ರೆ ಶಿಕಾರು. ಅಣ್ಣ ಅಣ್ಣ, ತಮ್ಮಯ್ಯ, ನೀವ್ ಹುಡ್ಕೊಂಬಂದ ಕಳ್ಳಿ ಇಲ್ಲಿದ್ದಾರೆ. ನಿನ್ನ ಕಾರ್ ಇಲ್ಲಿದೆ. ಗುರು, ಲಕ್ಕಿ ಟಪ್ಪರ್ ಬೇಕು. ನನ್ ವ್ಯಾನು. ಅಣ್ಣ, ನೀನಾ? ಪದ್ಮಿನಿ, ನೀ ಇಲ್ಲೇನ್ ಮಾಡ್ತಾ ಇದೀಯಾ? ಯೋ, ಈ ವ್ಯಾನ್ ಯಾರ್ದು ಅಂತ ಗೊತ್ತಾ? ಇದು ವ್ಯಾನು ಇದು ಇದು ಇವ್ರದು. ನನ್ ಭಾವಿ ವಾರ್ಗಿತ್ತಿತ್ತು. ಲಾವಣ್ಯ, ಕಮಿಷನರ್ ಮಗಳು. ಓ, ಕಮಿಷನರ್ ಮಗಳ. ನಾನು ನಿಮ್ಮಪ್ಪ ಬಹಳ ಫ್ರೆಂಡ್ಸು. ಬರ್ತೀನಿ. ಹೇಯ್, ನಿನ್ ತಲೆ ಹರಟೆ ನಿಲ್ಸಿ ಮೊದ್ಲು ವ್ಯಾನ್ ವಿಷಯ ಹೇಳು. ಅದು ಬಿಸಿಲು ಬೇಗೆಯಲ್ಲಿ ಕರಗಿ ನೀರಾಗಿ ಹೋಗ್ಬಿಡುತ್ತೆ ಅಂತ ಅದನ್ನ ನೆರಳಲ್ಲಿ ಇಡೋಕೆ ತಗೊಂಡು ಹೋಗ್ತಾ ಇದ್ದೆ. ಅದು ಅಷ್ಟೇ. ಅಣ್ಣ, ಇವ್ರು ಯಾರು ಅಂತ ಕೇಳೇ ಇಲ್ವಲ್ಲ? ಯಾರು? ರೋಡ್ ರೋಮಿಯಾ? ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಶೋಕ್ ಕುಮಾರ್. ಯೋ, ಇನ್ನೊಂದ್ಸಲ ಯಾವ್ದೇ ಕಾರನ್ನ ವ್ಯಾನ್ ನ ನೆರಳಲ್ಲಿಡೋಕ್ ಹೋದೆ ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನೆರಳಲ್ಲಿ ಇಟ್ಬಿಡ್ತಾರೆ. ಹುಷಾರ್. ಅಣ್ಣ, ಎಲ್ಲಿ? ಅಣ್ಣ, ಎಲ್ಲೋದ ಇವನು? ಅಮ್ಮ, ಬೇಗ ಬಾಮ್ಮ, ರಾಮಚಂದ್ರನ್ ಅವ್ರು ಬಂದಿದ್ದಾರೆ. ಪರವಾಗಿಲ್ಲಮ್ಮ, ಇನ್ನೊಂದ್ಸತಿ ಬಂದಾಗ ಮಾತಾಡ್ಸಿರಾಯ್ತು. ನೋಡಿ, ನಿಮ್ ಮಗಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಮನೇಲಿ ಅವಳು ಕ್ಷೇಮವಾಗಿರ್ತಾಳೆ. ನನ್ನಿಬ್ರು ಗಂಡು ಮಕ್ಕಳು ಅವಳನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಳ್ತಾರೆ. ಯಾಕೆ ಈ ಮಾತು ಹೇಳಕ್ ಬಂದೆ ಅಂತಂದ್ರೆ, ಅಕಸ್ಮಾತ್ ರಾತ್ರಿ ತಡವಾಗಿ ಮನೆಗೆ ಬರ್ದೇ ಹೋದ್ರೆ ನೀವೇನು ಕಂಗಾಲಾಗ್ಬೇಡಿ. ಆಮೇಲೆ ನಿಮ್ಗೇನಾದ್ರು ಸಹಾಯ ಬೇಕಾದ್ರೆ ಸಂಕೋಚ ಪಡದೆ ನಮ್ ತುಳಸಿ ಹತ್ರ ಹೇಳ್ ಕಳಿಸ್ಬೋದು. ಬರ್ತೀನಮ್ಮ. ಅಮ್ಮ, ದೇವ್ರಂತ ಮನುಷ್ಯರಮ್ಮ ಈ ರಾಮಚಂದ್ರಯ್ಯನವರು. ದೇವ್ರು ನಮ್ ಕಡೆಗೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿನಮ್ಮ. ನಿನ್ಗೆ ಒಳ್ಳೆ ಕಡೆನೆ ಕೆಲಸ ಸಿಗೋ ಹಾಗೆ ಮಾಡಿದ್ದಾನೆ. ನೀನ್ ತುಂಬಾ ಅದೃಷ್ಟವಂತಳು, ತುಂಬಾ ಅದೃಷ್ಟವಂತೇನಮ್ಮ. ಇದರ ಮನೆ ಕಾಯುವಾಗ ಪೆಟ್ರೋಲ್ ಆಗೋಯ್ತು ಅಂತ ಕಾಣುತ್ತೆ. ಬೇಡ, ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಬಾಣ. ಹೆದರ್ಕೋಬೇಡುವೆ ಪದ್ಮಿನಿ. ನೋಡಲ್ಲಿ ಎದುರುಗಡೆನೆ ಪೆಟ್ರೋಲ್ ಬಂಕ್ ಕಾಣ್ತಾ ಇದೆ. ಸ್ವಲ್ಪ ಅಲ್ಲಿವರೆಗೂ ತಳ್ಳಿಬಿಟ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಟ್ಟೋಗ್ಬಿಡ್ಬೋದು. ನಿನ್ನ ಡ್ರೈವರ್ ಆಗಿ ಇಟ್ಕೊಂಡಾಗಲೇ ನನಗೆ ಅನುಮಾನವಾಗಿತ್ತು ನೀನಿಂತ ಜುಜುಬಿ ಕೆಲಸ ಮಾಡ್ತೀಯ ಅಂತ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಸರ್. ನೋಡ್ದಾನೆ ನಮ್ ಕಾರ್ ಕದ್ಕೊಂಡೋಗಿರೋರು ಇಲ್ಲಿಗೆ ಕಾರ್ ತೊಳ್ಕೊಂಡು ಬರ್ತಿದ್ದಾರೆ. ಬರ್ಲಿ ಬರ್ಲಿ, ಬೆಂಡತ್ತಿ ಮೈ ಮೂಳೆ ಮುರಿದು ಬಿಡ್ತೀನಿ. ಏನ್ರೇ ಮಿಸ್ಟರ್, ಝೂನಲ್ಲಿರೋ ಮಂಕಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹಾಕ್ರಿ ಕೈನ. ಹಾಕ್ತೀನಿ, ಕೈಯು ಹಾಕ್ತೀನಿ, ಕೈಗೂ ಹಾಕಿಸ್ತೀನಿ. ಏನಯ್ಯ, ಈ ಕಾರ್ ನಿಂದ? ಅತ್ತಿನ್ನೇನು ನಿಮ್ದ? ನಾನ್ ನೋಡಿದ್ರೆ ಕಾರ್ ಇಟ್ಟಿರೋ ಒಂಥರ ಕಾಣಿಸ್ತಾ ಇಲ್ವಾ? ಕಾರ್ ಇಟ್ಟಿರೋ ಥರ ಕಾಣಿಸ್ತಾ ಇಲ್ಲ, ಕಾರ್ನ ಲಬಕ್ ಸ್ವಾಹ ಮಾಡೋ ಥರ ಕಾಣ್ತಾ ಇದ್ಯಾ. ಏನ್ರಿ ಏನನ್ನ ಮಾತಾಡ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ನೀನೊಬ್ಬ ಕಾರಿನ ಕಳ್ಳ. ಈ ಕಾರು ನಂದು. ಅಯ್ಯೋ ಪದ್ಮಿನಿ, ಅಣ್ಣ, ಲಾಭಕ್ ಸ್ವಾಹ. ಅಲ್ಲಪ್ಪ, ಈ ಊರ್ನಲ್ಲಿ ಯಾವ ಕಾಲೇಜ್ನಲ್ಲೂ ಸೀಟ್ ಸಿಕ್ಲಿಲ್ಲ ಅಂದ್ರೆ ನಮ್ ತುಳಸಿ ಕಾಲೇಜಿಗೆ ಹೋಗೋದ್ ಬೇಡ ಅಂತೀರಾ? ಮತ್ತೇನ್ ಮಾಡಕ್ಕಾಗತ್ತಪ್ಪ? ನೀವ್ ಯಾರು ಏನು ಮಾಡ್ಬೇಕಾಗಿಲ್ಲ. ತುಳಸಿನ ಕಾಲೇಜಿಗೆ ಸೇರಿಸೋ ಜವಾಬ್ದಾರಿ ನಂದು. ಹೇಗೋ? ಕನಕಪುರ ರೋಡಲ್ಲಿ ಒಂದು ಕಾಲೇಜ್ ಇದೆಯಲ್ಲ, ಅದ್ರ ಪ್ರಿನ್ಸಿಪಾಲು ನನ್ ಗ್ಯಾರೇಜ್ ಕಸ್ಟಮರ್. ನನ್ಗೊಂದು ಸೀಟ್ ಬೇಕು ಅಂತ ಕೇಳಿದ್ರೆ ಕೊಡಲ್ಲ ಅಂತಾನೆ ಹೇಳ್ತಾರೆ. ತುಳಸಿನ ಆ ಕಾಲೇಜಿಗೆ ಸೇರಿಸ್ತೀನಿ. ಏನಮ್ಮ, ಇಲ್ಲ ಓಕೆನಾ? ನಾನೊಪ್ಪಲ್ಲ. ಯಾಕೆ? ಅಷ್ಟು ದೂರ ಇರೋ ಕಾಲೇಜ್ಗೆ ದಿನ ಹೋಗ್ ಬರ್ತಿದ್ರೆ ಅಡ್ಗೆ ಕೆಲ್ಸ, ಮನೆ ಕೆಲ್ಸ ಯಾರು ಮಾಡ್ತಾರೆ? ಅದಕ್ಕೆ ಓದ್ಬೇಕು ಅಂತಿರೋ ನಿನ್ನ ಆಸೆನ ಚಿವುಟ್ ಹಾಕ್ತೀಯಾ? ನನಗೆ ಮನೆನೇ ಕಾಲೇಜು, ನೀವೇ ನನಗ್ ಪ್ರೊಫೆಸರ್ಗಳು. ಅಲ್ಲಿಗೆ ಹೋಗಿ ಬರೀ ಪುಸ್ತಕ ಓದ್ ಬರೋದಕ್ಕಿಂತ ಇಲ್ಲಿದ್ದು ನಿಮ್ಮಿಂದ ಜೀವನದ ಪಾಠನಾದ್ರೂ ಕಲ್ತ್ಕೋಬಹುದು. ಒಂದ್ ಹೆಣ್ಣಿಗೆ ಈ ಸರ್ಟಿಫಿಕೇಟೇ ಮುಖ್ಯ ಅಣ್ಣ. ಆಹಾ ಆಹಾ, ಕ್ಯಾ ಬಾತ್ ಬೋಲಾ ಮೇರಿ ಪ್ಯಾರಿ ಬಹನ್. ನೀನ್ ಈ ಮಾತು ಹೇಳಿದ್ಮೇಲೆ ನಿನ್ನ ಕಾಲೇಜಿಗೆ ಸೇರಿಸಲೇಬೇಕು ಅನ್ನೋ ತೀರ್ಮಾನ ಬಹಳ ಸ್ಟ್ರಾಂಗ್ ಆಗೋಯ್ತು. ಒಂದ್ ಕೆಲಸ ಮಾಡು, ಇನ್ಮೇಲೆ 9-9ವರೆಗೆಲ್ಲ ನೀ ಅಡಿಗೆ ಮಾಡಿಟ್ಟಿರ್ತೀಯ. 10 ಗಂಟೆಗೆ ನಾನು ಮೋಟರ್ ಬೈಕ್ ಸ್ಟಾರ್ಟ್ ಮಾಡ್ತೀನಿ, ನೀ ನನ್ನ ಹಿಂದ್ಗಡೆ ಕೂತ್ಕೋತೀಯ. 10ವರೆಗೆಲ್ಲ ನಾನು ನಿನ್ನ ಕಾಲೇಜ್ ಹತ್ರ ಬಿಡ್ತೀನಿ. ಸಾಯಂಕಾಲ 5 ಗಂಟೆ ಪಿಕಪ್ ಮಾಡ್ತೀನಿ. ಓಕೆನಾ? ಯಾಕಮ್ಮ? ನನ್ನಿಂದ ನಿಮ್ಗೆಲ್ಲ ಶ್ರಮ ಯಾತಕ್ಕಣ್ಣ? ಹಾಗನ್ಬೇಡ ತುಳಸಿ.
ನಮ್ಗೊಬ್ಳು ಒಡ ಹುಟ್ಟಿದ ತಂಗಿ ಇದ್ದಿದ್ರೆ ಮಾಡ್ತಿದ್ವೋ ಇಲ್ವೋ? ಹಾಗೆ ನೀನು ಅಂತ ತಿಳ್ಕೊಮ್ಮ. ನಿಮ್ಮಂಥ ಅಣ್ಣಂದದ್ನ ಪಡೆಯೋಕೆ ನಾನು 7 ಜನ್ಮಗಳ ಪುಣ್ಯ ಮಾಡಿದ್ದೆ.